ನಿಗಮದಲ್ಲಿ ಪರ್ಸೆಂಟೇಜ್ ಡೀಲ್ ನಡೀತಾ ಇದೆಯಾ? ಹೀಗೊಂದು ಆರೋಪ ಖುದ್ದು ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ವಿರುದ್ಧವೇ ಕೇಳಿಬಂದಿದೆ. ಬೋವಿ ನಿಗಮದಲ್ಲಿ ಪರ್ಸೆಂಟೇಜ್ ಡೀಲ್ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಆರೋಪ, ಅದು ಕೂಡ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ವಿರುದ್ಧವೇ ಡೀಲ್ ಆರೋಪ ಕೇಳಿಬಂದಿದೆ. ಈ ಡೀಲನ್ನು ಕುಮಾರಕೃಪಾದಲ್ಲಿ ನಡೆಸಿದ್ದಾರೆ ಅನ್ನಲಾಗ್ತಾ ಇರುವಂತಹ ವಿಡಿಯೋ ಸಹ ಸಾಕ್ಷ್ಯದ ರೂಪದಲ್ಲಿ ಈಗ ಹೊರಕ್ಕೆ ಬಂದಿದೆ. ಬೋವಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ವೆಂಕಟೇಶ್ ಅನ್ನೋರು ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ. ಫಲಾನುಭವಿಗಳಿಂದ 60% ಡಿಮಾಂಡ್ ಮಾಡಿದಂತಹ ಆರೋಪ ಇದೀಗ ರವಿಕುಮಾರ್ ವಿರುದ್ಧ ಕೇಳಿಬಂದಿರುವುದು. ನಿಗಮದ ಅಧ್ಯಕ್ಷ ರವಿಕುಮಾರ್ ಬ್ರೋಕರ್ ಜೊತೆ ಮಾತನಾಡುವಂತಹ ವಿಡಿಯೋವನ್ನು ಬಿಡುಗಡೆ ಮಾಡೋ ಮೂಲಕವಾಗಿ ಎಲ್ಲಿಗೆ ಬಂದಿದೆ ಪರ್ಸೆಂಟೇಜ್ ವ್ಯವಹಾರ, ಫಲಾನುಭವಿಗಳಿಂದಲೇ 60% ವಸೂಲಿ ಮಾಡೋದಕ್ಕೆ ಇಳಿದಿರೋದ್ರ ವಿಡಿಯೋ ಸಾಕ್ಷ್ಯ ನೋಡಿ ಅಂತ ಅದನ್ನ ರಿಲೀಸ್ ಮಾಡಿದ್ದಾರೆ. ಸರ್ ಹೇಳಿದ ಗಮನದಲ್ಲಿ ಯಾವುದು ಮಾಡಿಲ್ಲ ಅಂತ ಹೇಳಿ ಸರ್, ಅದಕ್ಕೆ ಸರ್ ನೀವು ಬೈತಾ ಇದ್ರು ಕರೀರಿ ಅಂತಂದ್ರೆ ಕೇಳ್ತಾ ಇದ್ರು. ಹ್ಞೂ ರೀ ಅಂದ್ರೆ ಸರ್ ಇದನ್ನು ಮಾಡ್ತಾಯಿದ್ರು, ಭಾಳ ಏನೇನಾಗೈತಿ ಅಂತ ಕೇಳ್ತಾಯಿದ್ರು. ನೋಡ್ರಿ ಅಂದರು. ಹೇಳಿ ಸರ್ ಅವ್ರಿಗೆ ಮಂಜು ಹೇಳಿ ಏನಾದರೂ ಆದರೆ ಸರ್ ಐ ಆಮ್ ರೆಡಿ ಸರ್. ನೀವು ಹೇಳಿ ಸರ್, ನಾನು ಯಾಕೆ ನಿಮ್ಮನ್ನು ಬಿಟ್ಟು ನಾನು ಸರ್ ಏನು ಅವಾಗಿನ ನೀವು ಹೇಳಿದಿರಲ್ಲ ಸರ್, ವಾರ ಮನೆ ಸರ್ ಹಿಂಗೆ ಐತ್ರಿ ಸರ್, ಹಿಂಗೆ ಮಾಡ್ತಾಯಿದ್ದೀನಿ, ಹಿಂಗೆ ಮಾಡಿ ನಿಮ್ಗೆ ಹೇಳ್ಕೊತಾ ಇದ್ದೀನಿ ಸರ್. ಸರ್ ಕಲೆಕ್ಷನ್ ಮಾಡಿದ್ದು ನಿಮಗೂ ಕೊಟ್ಟಿದ್ದೀನಿ ಸರ್. ಏಪ್ರಿಲ್ 6ನೇ ತಾರೀಕುವರೆಗೂ ಸರ್ ನಿಮಗೆಲ್ಲ ಹಿಂದಿನ ಫೈಲ್ ಎಲ್ಲ ಕಲೆಕ್ಷನ್ ಸರ್. ಇಷ್ಟು ನಿಮಗೆ ಮುಟ್ಟಿದೆ ಸರ್, ಒಮ್ಮೆ 5 ಒಮ್ಮೆ 7 ಇಷ್ಟು ಮುಟ್ಟಿದೆ ಸರ್. ಆಮೇಲೆ ಅಪ್ಡೇಟ್ ಮಾಡಿಲ್ಲ ಸರ್ ನಿಮಗೆ, ಅಂದ್ರೆ ಬಂದೈತೆ ಅಂತ ಹಿಂಗೆ ಹೇಳಿದ್ದೀನಿ ಸರ್, ಹಿಂಗೈತೆ ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ಬೋದಲ್ಲ. ಆಯಿತು, ನೀವು ಪರ್ಸೆಂಟೇಜ್ ಸ್ವಲ್ಪ ಹೇಳಿದೆ ಸರ್, 60 ಅಂತ ಹೇಳಿದ್ರಿ ಸರ್. ಅಲ್ಲಿ ನೋಡಿ ಮಾಡೋಣ ಅಂತ ಅಂದ್ರಿ ಸರ್. ನಾವು ಆಯಿತು ಮಾಡೋಗ್ರಿ, ನೀವು ಪ್ರೊಸೆಸ್ ಮಾಡಿರಿ ಅಂತ ಅಂದ್ರಿ ಸರ್. 3 ಕೋಟಿ ಕೊಟ್ಟಲ್ಲ? ಹಾಂ ಸರ್. ಅದರಲ್ಲಿ ಸರ್ ಅದರಲ್ಲಿ ಟೋಟಲ್ ಆಗಿ 9 ಲಕ್ಷ ಅಷ್ಟು ಬಂದಿದೆ ಸರ್. 9 ಲಕ್ಷ ಬಂದಿದೆ ಸರ್. ಈಗ ಎಷ್ಟು ಪರ್ಸೆಂಟೇಜ್? 3% ಸರ್. ಅಂದರೆ 9 ಲಕ್ಷ ಕೊಟ್ಟರಿ ಸರ್ ಅಷ್ಟೇ. ಈ 15ರಲ್ಲಿ 3 ಹೋಯ್ತಂತೆ. ಹ್ಞೂ ಸರ್. 12 ಎಕರೆ ಬಂದಷ್ಟು ಎಷ್ಟೇ ಎಕರೆ? ಸಚಿವ ರಾಜಣ್ಣನ ಹೇಗೆ ನೀವು ಪದಚ್ಯುತಿ ಮಾಡಿದ್ರಿ, ಹಾಗೆ ಈ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ತನ್ನ ಚೇಂಬರ್ ಅಲ್ಲಿ 60% ಹಣ ಡಿಮಾಂಡ್ ಮಾಡಿರ್ತಕ್ಕಂಥದ್ದು ನಿದರ್ಶನ ಆಗಿದೆ, ವಿಡಿಯೋ ಇದೆ. ಅವರನ್ನ ಕೂಡಲೇ ನೀವು ವಜಾಗೊಳಿಸಬೇಕು. ಜೊತೆಗೆ ಅವರ ವಿರುದ್ಧ ಸೋಮೋಟೋ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು, ಅವರನ್ನ ಬಂಧಿಸಬೇಕು. ಮತ್ತು ಅವರು ಅಧ್ಯಕ್ಷ ಆದ ಮೇಲೆ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಏನು ಹಣ ಸೋರಿಕೆಯಾಗಿದೆ, ಏನು ಹಗರಣ ಆಗಿದೆ, ಆ ಹಣವನ್ನ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡು ಅವರ ಕಡೆಯಿಂದಲೇ ಸಂಗ್ರಹ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಾರೆ. ಇಲ್ಲಿ ನಿಜವಾಗಲೂ ನಾಚಿಕೆಯ ಸಂಗತಿ, ಬೇಸರದ ಸಂಗತಿ, ಅವಮಾನದ ಸಂಗತಿ, ಒಬ್ಬ ಬೋವಿ ಸಮಾಜದ ವ್ಯಕ್ತಿಯನ್ನ ಬೋವಿ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷನಾಗಿ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಸರ್ಕಾರಗಳು ಯೋಚನೆ ಮಾಡೋದು ಸಹಜ. ಆದರೆ ಒಬ್ಬ ಸುಧಾರಣೆ ಮಾಡಬೇಕಾದವನು, ಅಭಿವೃದ್ಧಿ ಮಾಡಬೇಕಾದವನು ಇಂಥ ನೀಚ ಮಟ್ಟಕ್ಕೆ, ಹೇಯ ಮಟ್ಟಕ್ಕೆ ಹಿಡಿದು ಬಡವರ ಹಣದಲ್ಲಿ ಡಿಮಾಂಡ್ ಮಾಡುವಂಥದ್ದು, ತನ್ನ ಚೇಲಗಳ ಮುಖಾಂತರ ಹಣ ಸಂಗ್ರಹ ಮಾಡುವಂಥದ್ದು, ಮಧ್ಯವರ್ತಿಗಳ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡತಲಾಯಿಂದ. ಪವಿತ್ರ, ಈಗ ಎಷ್ಟು ಪರ್ಸೆಂಟ್ ಫಿಕ್ಸ್ ಮಾಡಿದ್ದಾರೆ, ಎಷ್ಟು ಬೋವಿ ನಿಗಮದ ಅಧ್ಯಕ್ಷರ ಕೈ ತಲುಪಿದೆ, ಇದೆಲ್ಲವೂ ಕೂಡ ವಿಡಿಯೋದಲ್ಲಿದೆ. ಈಗ ಏನು ಕ್ರಮ? ಸೊ ಇಲ್ಲಿಯವರೆಗೂ ಅವರಿಗೆ ಸಂದಾಯವಾಗಿರುವಂಥ ಹಣ ಎಷ್ಟು ಅಂತ ಗೊತ್ತಾಗ್ತಿದೆ? ದಿವ್ಯ, ಈಗ ಭೂ ಒಡೆತನದ ಯೋಜನೆಯಲ್ಲಿ ಕಮಿಷನ್ ಅನ್ನ ಕೇಳಿದ್ದಾರೆ ಅನ್ನುವಂತಹ ಆರೋಪ ಇರುವಂತದ್ದು. ರವಿಕುಮಾರ್ ಅವರು ಬೋವಿ ನಿಗಮದ ಅಧ್ಯಕ್ಷರು. ಈಗ ಆಗಿರುವಂತಹ ಅಕ್ರಮ ಏನಿದೆ ಅದರ ಬಗ್ಗೆ ಒಂದು ಕ್ಲಿಯರ್ ಆಗಿರುವಂತಹ ತನಿಖೆ ಮಾಡಬೇಕು ಅನ್ನುವಂಥದ್ದು ಬೋವಿ ಸಮಾಜದ ಮುಖಂಡರುಗಳ ಒತ್ತಾಯ. ಆದ್ರೆ SIT ಮೇಲೆ ನಮಗೆ ರಚನೆ ಆದ್ರೆ ಅದರ ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ಈಗಾಗಲೇ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಬೋವಿ ನಿಗಮದಲ್ಲಿ ಒಂದಿಷ್ಟು ಅಕ್ರಮಗಳು ನಡೆದಿದ್ದಾವೆ. 85 ಕೋಟಿ ಅಕ್ರಮದ ತನಿಖೆಯ ವಿಚಾರಣೆ ಇನ್ನೂ ಕೂಡ 3 ವರ್ಷದಿಂದ ನಡೀತಾನೆ
ಬಂದಿದೆ. ಸೊ ಹಾಗಾಗಿ ಸಿಬಿಐ ತನಿಖೆಯನ್ನು ವಹಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರವಿಕುಮಾರನ್ನ ಇಮಿಡಿಯೇಟ್ ಆಗಿ ವಜಾ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ 2 ವಿಡಿಯೋ ಸಾಕ್ಷಿ ನಮ್ಮ ಮುಂದಿದೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಈ ಒಂದು ವಿಡಿಯೋ ವಿರುದ್ಧ ಈಗ ಪೊಲೀಸ್ ಠಾಣೆಯಲ್ಲೂ, ಕವನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲೂ ದೂರನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಸಿಎಂ ರನ್ನ ನಾಳೆ ಭೇಟಿಯಾಗಿ ಬೆಂಗಳೂರಿನಲ್ಲಿ ಈ ಒಂದು ವಿಚಾರದ ಬಗ್ಗೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬಟ್ ನಿಜಕ್ಕೂ ಕೂಡ ಇದು ವಿಡಿಯೋ ಯಾವ ರೀತಿ, ಇದರ ಸತ್ಯಾಸತ್ಯತೆ ಕೂಡ ಪರಿಶೀಲನೆ ಆಗಬೇಕು. 2 ವಿಡಿಯೋ ಇದೆ. ಒಂದು ಕಚೇರಿಯಲ್ಲೇ ಡೀಲ್ ನಡೆದಿದೆ ಎನ್ನಲಾಗಿದೆ. ಇನ್ನೊಂದು ಕಡೆಗೆ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲೂ ಕೂಡ ಡೀಲ್ ನಡೆದಿದೆ ಎನ್ನಲಾಗಿರುವಂತಹ ವಿಡಿಯೋ ಇದು. ಸೊ ಹಾಗಾಗಿ ಜೊತೆಗೆ ಬ್ರೋಕರ್ಗಳ ಜೊತೆಗೆ ಮಾತುಕತೆ ಮಾಡುವಂತಹ ವಿಡಿಯೋ ಇದೆ. ಜೊತೆಗೆ ದುಡ್ಡನ್ನ ಕವರ್ ನಲ್ಲಿ ತೆಗೆದುಕೊಂಡು ಹೋಗುವಂತಹ ಸಾಕ್ಷ್ಯಗಳನ್ನ ಕೂಡ ಮುಂದಿಟ್ಟಿದ್ದಾರೆ. ಹಾಗಾಗಿ ವಿಡಿಯೋ ಸತ್ಯಾಸತ್ಯತೆ ಏನು, ಯಾವಾಗ ನಡೆದಿರುವಂತಹ ಡೀಲ್, ಈ ಎಲ್ಲ ವಿಚಾರಗಳು ಕೂಡ ಬಹಿರಂಗ ಆಗಬೇಕಾಗಿದೆ. ಯಾಕಂದ್ರೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನ ತರುವಂತಹ ವಿಚಾರ ಕೂಡ. ಯಾಕಂದ್ರೆ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪವನ್ನ ಇದೇ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಕಾಂಗ್ರೆಸ್ ಮಾಡಿತ್ತು. ಸೊ ಹಾಗಾಗಿ ಈಗ 60% ಕಮಿಷನ್ಗೆ ಡಿಮ್ಯಾಂಡ್ ಇಡಲಾಗಿದೆ ಅನ್ನುವಂತಹ ಮಾತನ್ನ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ದಿವ್ಯಾ, ಇದರಲ್ಲಿ ಈ ವಿಡಿಯೋದಲ್ಲಿ ರವಿಕುಮಾರ್ ಬೋವಿ ನಿಗಮದ ಅಧ್ಯಕ್ಷರು ನೇರವಾಗಿ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ನಿಗಮಗಳಲ್ಲೂ ಕೂಡ, ಬಂಜಾರ ನಿಗಮಗಳಲ್ಲೂ ಕೂಡ ಕೋಟಿ ಕೋಟಿ ಲೆಕ್ಕದಲ್ಲಿ ಈ ರೀತಿ ಅಕ್ರಮ ನಡೆದಿದೆ ಅಂತ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಈ ಇಲಾಖೆಗಳಲ್ಲಿ, ಯಾವ ರೀತಿ ಫಲಾನುಭವಿಗಳಿಗೆ ಹೋಗ್ಬೇಕಾಗಿರುವಂತಹ ದುಡ್ಡು ಯಾವ ಅಧಿಕಾರಿಗಳ ಜೇಬ್ ಸೇರ್ತಾ ಇದೆ, ಇವೆಲ್ಲದರ ಬಗ್ಗೆ ತನಿಖೆ ಮಾಡಿದ್ರೆ ಸತ್ಯಾಸತ್ಯತೆಗಳು ಹೊರಗಡೆ ಬೀಳುತ್ತೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ಕಡ್ತಲ ನಮ್ಮೆಲ್ಲ ಮಾಹಿತಿಗೆ. ನೋಡಿ, ಭೋವಿ ನಿಗಮದಲ್ಲಿ ಯಾವ ರೀತಿಯ ಅವ್ಯವಹಾರಗಳಾಗಿದೆ, ಹೇಗೆ ಫಲಾನುಭವಿಗಳಿಗೆ ಹೋಗಬೇಕಾದ್ರಲ್ಲಿ ಇವರು ತಿಂದು ತೇಗ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿ ವಿಡಿಯೋ ಹೊರಗೆ ಬಂದಿದೆ. ಆದರೆ ನಿಗಮಗಳ ಅಧ್ಯಕ್ಷರಾಗಬೇಕು ಅಂತ ಯಾಕೆ ಬಯಸ್ತಾರೆ, ಯಾಕೆ ದುಂಬಾಲು ಬೀಳ್ತಾರೆ ಅನ್ನೋದಕ್ಕೆ ನೋಡಿ ಇದೇ ಕಾರಣ.